ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ಕಾರ ಫ್ರೀ ಬಸ್ಸನ್ನು ಮಾಡಿದರೆ ಎಲ್ಲರೂ ಗುಂಪಾಗಿ ಹೋಗಿ ಗದ್ದಲ ಮಾಡಿ ಬಸ್ ಹತ್ತಾರೆ. ಅದೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತೀವಿ, ಫ್ರೀ ಶಿಕ್ಷಣ ಕೊಡ್ತೀವಿ ಅಂತ ಕರೆದ್ರೆ ಅವರ ಮಕ್ಕಳನ್ನ ಯಾರೂ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡೋದಿಲ್ಲ. ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳು ಬೇಕು, ಆದರೆ ಸರ್ಕಾರಿ ಶಾಲೆ ಬೇಡ. ಸರ್ಕಾರದಿಂದ ಬಂದಿರುವಂಥ ಹಣ ಬೇಕು, ಸ್ಕಾಲರ್ಶಿಪ್ ಬೇಕು, ರೇಷನ್ ಬೇಕು, ಪ್ರತಿಯೊಂದು ಬೇಕು. ಆದರೆ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸಲ್ಲ. ಪ್ರೈವೇಟ್ ಶಾಲೆ ಕಳಿಸಿ, ಬೇಡ ಅನ್ನಲ್ಲ. ಸರ್ಕಾರಿ ಶಾಲೆನೂ ಉಳಿಸಿ. ಕೈಯಲ್ಲಿ ಊಟದ ಬ್ಯಾಗು, ಬೂಟು, ಶೂಸು, ಸಾಕ್ಸು, ಬ್ಯಾಗು ಇವನ್ನೆಲ್ಲ ತೊಗೊಂಡು ಹೋಗಿ ಸಿಸ್ಟಮೆಟಿಕ್ಕಾಗಿ ಹೋಗಿ ಕಲಿತಾರೆ ಅಂತ ನೀವು ತಿಳ್ಕೊಂಡ್ರೆ. ಸರ್ಕಾರಿ ಶಾಲೆಯಲ್ಲಿ ಏನು ಕಡಿಮೆ ಇದೆ? ಅಲ್ಲಿ ಬೂಟ್ ಕೊಡ್ತಾರೆ, ಊಟ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ. ಏನೆಲ್ಲ ಸರ್ಕಾರಿ ಶಾಲೆಯಲ್ಲಿ ಎಲ್ಲವೂ ಇದೆ. ಆದರೆ ನಿಮಗೆ ಸರ್ಕಾರಿ ಶಾಲೆ ಬೇಡ ಅಷ್ಟೇ. ಯಾರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದಾರಲ್ಲ ಅಂಥವ್ರಿಗೆ ಜಾಸ್ತಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರೋದು. ವಿದ್ಯಾರ್ಥಿಗಳ ಮನಸ್ಸಲ್ಲಿ ಕಲಿಬೇಕು ಅನ್ನೋಂಥ ಛಲ ಇದ್ದರೆ ಅವರು ಸರ್ಕಾರಿ ಶಾಲೆಯಲ್ಲಿ ಕಲಿತಾರೆ, ಮನೇಲಿ ಕುಳಿತರೂ ಕಲಿತಾರೆ. ಹಾಗಂತ ನಾವು ಪ್ರೈವೇಟ್ ಸ್ಕೂಲ್ಗೆ ಹಚ್ಚಬೇಡಿ, ಅಡ್ಮಿಷನ್ ಮಾಡಬೇಡಿ ಅಂತ ಏನು ಹೇಳ್ತಾ ಇಲ್ಲ. ಪ್ರೈವೇಟ್ ಸ್ಕೂಲ್ನ ಬೈತಾನೂ ಇಲ್ಲ. ಆದಷ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸಿ. ಯಾಕಂದರೆ ತುಂಬ ಹಳೆಯ ದಿನಗಳಿಂದ ಬಂದಂಥ ಸರ್ಕಾರಿ ಶಾಲೆಗಳು ಕೆಲವೊಂದು ಕಡೆ ಅವನತಿಯನ್ನು ಹೊಂದ್ತಾ ಇದ್ದಾವೆ. ಶಿಕ್ಷಕರ ಕೊರತೆ ಕೂಡ ಆಗ್ತಾಯಿದೆ, ಕೆಲವೊಂದು ಕಡೆ ವಿದ್ಯಾರ್ಥಿಗಳ ಕೊರತೆ ಆಗ್ತಾಯಿದೆ. ಶಿಕ್ಷಕರಿದ್ದಲ್ಲಿ ವಿದ್ಯಾರ್ಥಿಗಳಿಲ್ಲ, ವಿದ್ಯಾರ್ಥಿಗಳಿದ್ದಲ್ಲಿ ಶಿಕ್ಷಕರಿಲ್ಲ. ಸರ್ಕಾರವು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳಿದ್ದಲ್ಲಿ ಶಿಕ್ಷಕರಿಲ್ಲ. 100-200 ಸ್ಟೂಡೆಂಟ್ಸ್ ಇರ್ತಾರೆ 1ರಿಂದ 5ನೇ ತರಗತಿ. ಬಟ್ ಅದನ್ನು ಮೇಂಟೈನ್ ಮಾಡೋದಕ್ಕೆ ಇಬ್ಬರೇ ಟೀಚರ್ಸ್ ಇರ್ತಾರೆ. ಇಬ್ಬರು ಜನ ಟೀಚರ್ಸು ಆ 100 ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೀಗಾಗಿ ಆದಷ್ಟು ಖಾಲಿ ಇರುವ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಿ, ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಿ, ವಿದ್ಯಾರ್ಥಿಗಳು ಕನ್ನಡ ಶಾಲೆಗೆ ಆದಷ್ಟು ಅಡ್ಮಿಷನ್ನ ಮಾಡಿ. ದಯವಿಟ್ಟು ಪಾಲಕರೇ ಕನ್ನಡ ಶಾಲೆಗಳನ್ನ ಉಳಿಸಿ, ಹಾಗೆ ಬೆಳೆಸಿ. ಬೇರೆ ಶಾಲೆಗಳಲ್ಲೂ ಕಲಿಸಿ, ನಾವು ಬೇಡ ಅಂತಿಲ್ಲ. ಆದರೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ, ಬೆಳೆಸಿ. ಕನ್ನಡಕ್ಕೆ ಆದಷ್ಟು ಆದ್ಯತೆಯನ್ನು ಕೊಡಿ. ಬೇರೆ ಭಾಷೆಗಳಿಗಿಂತ ಬೇರೆ ಭಾಷೆ ಕಲಿಯುವಿಕೆಗಾಗಿ ಇರಲಿ, ಆದರೆ ಕನ್ನಡ ಮಾತ್ರ ಸ್ವಂತವಾಗಿರಲಿ. ಸುಮ್ಮನೆ ಕೈಯಲ್ಲಿ ಫೋನ್ ಇದೆ, ಏನೇನೋ ಹೇಳ್ತಾ ಇದ್ದಾನೆ, ಏನೇನೋ ಮಾತಾಡ್ತಾ ಇದ್ದಾನೆ ಅಂತ ನೀವೆಲ್ಲ ಅಂದ್ಕೊಳ್ಬೋದು. ಆದರೆ ಕೆಲವೊಂದು ಕಡೆ ನೋಡಿದರೆ ಕನ್ನಡ ಶಾಲೆಗಳ ಪರಿಸ್ಥಿತಿಯನ್ನು ನೋಡಿದರೆ ನಾವು ಕನ್ನಡ ಶಾಲೆಯಲ್ಲಿ ಕಲಿತವ್ರಿಗೆ ನಮಗೆ ಒಂಥರ ಅನಿಸುತ್ತೆ, ನಾವು ಕಲಿತ ಶಾಲೆ ಹೀಗಾಗಿದೆಯಲ್ಲ ಅಂತ. ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್. ಏನಪ್ಪ ಅಂದ್ರೆ ವಿಡಿಯೋದಲ್ಲಿ ಮಾತಾಡುವಾಗ ಏನಾದರೂ ತೊಂದರೆಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇದು ಯಾರನ್ನು ನೋಯಿಸಲು ಅಥವಾ ಬೇರೆ ಶಾಲೆಗಳ ಬಗ್ಗೆ ತಪ್ಪಾಗಿ ತಿಳಿಸಲು ವಿಡಿಯೋನ ಮಾಡಿಲ್ಲ. ಕನ್ನಡ ಶಾಲೆಗಳನ್ನ ಬೆಳೆಸಿ ಅಂತ ಹೇಳ್ತಾ ಇರೋದಷ್ಟೇ. ಬೇರೆ ಶಾಲೆಗಳನ್ನು ಬೆಳೆಸಿ, ಆದರೆ ಕನ್ನಡ ಶಾಲೆಗೆ ಮೊದಲ ಆದ್ಯತೆಯನ್ನು ಕೊಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋ ಒಂದು ಇನ್ಫಾರ್ಮೇಷನ್ ವಿಡಿಯೋಗಾಗಿ ಅಷ್ಟೇ, ಯಾವುದೇ ಥರ ಕೆಟ್ಟ ಉದ್ದೇಶಕ್ಕಾಗಿ ವಿಡಿಯೋವನ್ನು ಮಾಡಿರುವುದಿಲ್ಲ.